ಬರ್ತಕ್ಕಂಥ ಸಮಸ್ಯೆ ಅಂದ್ರೆ ಈ ಮಂಡಿ ನೋವು. ಮಂಡಿ ನೋವು ಏನಕ್ಕೆ ಬರುತ್ತೆ ಅಂತ ಹೇಳಿದ್ರೆ ನಾವು ನಮ್ಮ ದೇಹದ ಭಾರವನ್ನ ನಮ್ಮ ತಲೆಯಿಂದ ಪಾದದವರೆಗೆ ಈಕ್ವಲ್ ಆಗಿ ಹಾಕಲ್ಲ. ಯಾಕೆಂದ್ರೆ ಹಿಂಗೆ ನಿಂತ್ಕೊಳ್ತೀವಿ ಅಂದ್ರೆ ಹಿಂಗೆ ಹೋಗ್ಬಿಡುತ್ತೆ ಸೊಂಟ ಅಲ್ಲ. ಹೆಣ್ಮಕ್ಳಿಗಾದ್ರೂ ಅಷ್ಟೇ, ಗಂಡ್ಮಕ್ಳಿಗಾದ್ರೂ ಅಷ್ಟೇ. ನಾವು ಮೊದಲೇ ಏನ್ ಮಾಡ್ಬೇಕು ಅಂದ್ರೆ ನಮ್ಮ ದೇಹದ ಭಾರವನ್ನ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ನಾವು ಯಾವಾಗ್ಲೂ ಹಿಂಗ್ ನಿಂತ್ಕೊಳ್ತೀವಲ್ಲ, ನೋಡಿ ನೀವೆಲ್ಲ ಹಿಂಗೆ ನಿಂತ್ಕೊಂಡಿದ್ದೀರಲ್ಲ, ಹಿಂಗೆ ತಾನೇ ನಿಂತ್ಕೊಂಡಿರೋದು ಎಲ್ಲರೂ. ಇದೆಲ್ಲ ಚೇಂಜ್ ಇದೆಯಾ? ಹಿಂಗೆ ತಾನೇ ಎಲ್ಲ ನಿಂತ್ಕೊಂಡಿರೋದು. ಹಿಂಗೆ ನಿಂತ್ಕೊಂಡಾಗ ಏನು ಸ್ವಲ್ಪ ನನಗೆ ಹಿಂಗೆ ಹೋಗುತ್ತೆ, ನಿಮ್ಗೆ ಹಿಂಗೆ ಹೋಗುತ್ತೆ. ಈಗ ಒಂದು ಸೆಕೆಂಡ್ ನಿಂತ್ಕೊಂಡಿದ್ದೀರಿ, ಅದನ್ನೇ ನೀವು ಹಿಂಗೆ ನಿಂತ್ಕೊಳ್ಳಿ, ಉಲ್ಟಾ ಮಾಡಿ ನಿಂತ್ಕೊಳ್ಳಿ, ಈ ಥರ ನಿಂತ್ಕೊಳ್ಳಿ. ಕಾಲನ್ನ ಹೊರಮುಖವಾಗಿ ನಿಂತ್ಕೊಳ್ಳಿ, ಹೀಗೆ ಒಳಮುಖವಾಗಿ, ಉಲ್ಟಾ. ಹಿಂದ್ಗಡೆ ಅಗಲ ಆಗ್ಬೇಕು, ಮುಂದ್ಗಡೆ ಚೂಪಾಗ್ಬೇಕು. ಮುಂದಕ್ಕೆ ಒಂದಕ್ಕೊಂದು ಕೂಡಿಸಿ ಮುಂದಕ್ಕೆ. ಜಾಸ್ತಿ ಬೇಡ, ಸ್ವಲ್ಪ ಕೂಡಿಸಿದ್ರೆ ಸಾಕು. ಓಕೆ, ಇವಾಗ ನೋಡಿ ಆ ಕಡೆ ಈ ಕಡೆ ಸೊಂಟ ದಬ್ಬಿ ನೋಡೋಣ, ಹೋಗ್ಬಿಟ್ಟ. ಟ್ರೈ ಮಾಡಿ ಯಾರಾದ್ರು ಸೊಂಟ ಆ ಕಡೆ ಈ ಕಡೆ ದಬ್ಬಕ್ಕೆ ಟ್ರೈ ಮಾಡಿ. ಒಂಚೂರು ಅಲ್ಗಡಲ್ಲ. ವಿಶೇಷವಾಗಿ ಹೆಣ್ಮಕ್ಳಿಗೆ ಏನಾಗುತ್ತೆ ಅಂದ್ರೆ ಅಡಿಗೆ ಮಾಡುವಾಗ ಅಥವಾ ಏನಾದ್ರು ಕೆಲಸ ಮಾಡುವಾಗ ಅಲ್ಲಿ ಇಲ್ಲಿ ಕೈ ಊರಿ ಅಭ್ಯಾಸ. ಸೊ ಹಾಗಾಗಿ ಹೆಣ್ಮಕ್ಳಿಗೆ ಹೆಚ್ಚಾಗಿ ಮಂಡಿ ನೋವು, ಕೀಲ್ಗಳಲ್ಲಿ ನೋವು ಬರೋದು, ಎದ್ರೆ ಕೂತು ಶಬ್ದ ಬರ್ತಾ ಇರೋದು, ಇಂಥದ್ದೆಲ್ಲ ಆಗ್ತಾ ಇರುತ್ತೆ. ಸೊ ಅದೆಲ್ಲ